ಸಿನಿಮಾದ ಸೆರಗಲ್ಲೇ ಕೆಂಡ ಹಾಡಿಗೆ ಈಗ ಸದ್ಯ ಭಾರಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರೇಮ್ರಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದು ಅಭಿಮಾನಿಗಳ ಒಂದು ಕೂಗು. ಸರ್ಸೆ ಸರ್ಸೆ ಹಾಡು ರಿಲೀಸ್ ಆಗಿದ್ದೇ ತಡ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಲಾಗಿದೆ, ಅಶ್ಲೀಲ ಪದಗಳನ್ನು ಬಳಕೆ ಮಾಡಲಾಗಿದೆ, ಇಂತಹ ಲಿರಿಕ್ಸ್ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಕೂಗು ಎದ್ದಿದೆ. ಪೋಲೆ ಪದಗಳಿಗೆ ಬೇಲಿ ಹಾಕಿ ಅಂತ ಸಿನಿಪ್ರಿಯರು ಕೇಳ್ತಿದ್ದಾರೆ. ಹಾಡಿನ ಸಾಹಿತ್ಯಕ್ಕೆ ಭಾರಿ ಆಕ್ರೋಶದ ಬೆನ್ನಲ್ಲೇ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ಹಾಡಿಗೆ ಕತ್ತರಿ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ. ಪ್ರೇಮ್ ಸಾಹಿತ್ಯಕ್ಕೆ ಸೊಂಟ ಬಳಸಿರುವ ನೋರಾ ಫತೇಹಿ ಕನ್ನಡ ಮತ್ತು ಹಿಂದಿ ಎರಡು ಭಾಷೆಯಲ್ಲಿ ಈಗಾಗಲೇ ಹಾಡನ್ನ ಬಿಡುಗಡೆಗೊಳಿಸಲಾಗಿದೆ. ಮೊನ್ನೆಯಷ್ಟೇ ಬಿಡುಗಡೆಯಾದ ಹಾಡಿಗೆ ಸಿಕ್ಕಾಪಟ್ಟೆ ವಿರೋಧ, ಅಕ್ಸೆಪ್ಟೆನ್ಸ್ಗಿಂತ ವಿರೋಧವೇ ಹೆಚ್ಚಿದೆ. ಜೋಗಿ ಪ್ರೇಮ್ ಅವರ ಹಿಂದಿನ ಹಾಡುಗಳನ್ನ ಕೇಳಿದ್ದೀವಿ. ಆ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ಇದು ನಿಮ್ಮ ಘನತೆಗೆ ತಕ್ಕನದ್ದಲ್ಲ, ನಿಮ್ಮ ಶೈಲಿಯ ಸಿನಿಮಾಗೆ ಇದು ಒಗ್ಗುವಂಥದ್ದಲ್ಲ ಅನ್ನೋದು ಅವರ ಅಭಿಮಾನಿ ಬಳಗ ಹೇಳ್ತಾ ಇರೋದು. ಅವರು ಸಿಚುವೇಶನ್ ಬೇಸ್ಡ್ ಅಂತ ಹೇಳ್ತಾ ಇದ್ರು ಕೂಡ ಅದನ್ನ ಕೇಳೋಕೆ ಯಾರೂ ತಯಾರಿಲ್ಲ. ಓಕೆ, ಈಗ ಹಿಂದಿ ಹಾಡಿಗೆ ಕತ್ರಿ ಹಾಕಾಯ್ತು, ಈಗ ಕನ್ನಡ ಹಾಡಿಗೂ ಕೂಡ ಕತ್ರಿ ಹಾಕಬೇಕಾಗಿ ಬರುತ್ತಾ? ಲಿರಿಕ್ಸ್ ಚೇಂಜ್ ಮಾಡ್ತಾರಾ? ಪ್ರೇಮ್ ಏನು ಹೇಳ್ತಾರೆ ಈ ವಿಷಯದಲ್ಲಿ? ಸಮರ್ಥಿಸ್ಕೊಂಡು ಇಲ್ಲ ನಾನು ಇದನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಹಠಕ್ ಬೀಳ್ತಾರಾ? ಪಬ್ಲಿಕ್ ಟಿವಿ ಜೊತೆಗೆ ನಿರ್ದೇಶಕ ಪ್ರೇಮ್ ಮಾತನಾಡಿದ್ರು. ಹಾಡನ್ನ ಸಮರ್ಥಿಸಿಕೊಂಡಿದ್ದಾರೆ ನಿರ್ದೇಶಕ ಪ್ರೇಮ್. ಯಾವ ಕಾರಣಕ್ಕಾಗಿ ಈ ಸಾಹಿತ್ಯ ಮತ್ತು ನೋಡುವ ದೃಷ್ಟಿಕೋನ ಸರಿ ಇದ್ರೆ ಎಲ್ಲವನ್ನೂ ಕೂಡ ಒಪ್ಪಬಹುದು ಅನ್ನೋದು ಅವರ ಮಾತು. ಬಾಟಲ್ ಮತ್ತು ಉಪ್ಪಿನಕಾಯಿ ಮೇಲೆ ಹಾಡನ್ನ ಬರೆಯಲಾಗಿದೆ ವಿನಃ ಇನ್ನೇನೂ ಇದರಲ್ಲಿಲ್ಲ. ಸಿನಿಮಾದಲ್ಲೇ ನೋಡಿದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಕೆಡಿ ಸಿನಿಮಾ ನಿರ್ದೇಶಕ ಪ್ರೇಮ್ ತಮ್ಮ ಹಾಡಿನ ಬಗ್ಗೆ ಎದ್ದಿರುವ ಆಕ್ಷೇಪಕ್ಕೆ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಸೆರಗ ಸರ್ಸೆ ಹಾಡಿನಲ್ಲಿ ಏನೂ ಅಶ್ಲೀಲ ಇಲ್ಲ, ಇದನ್ನ ದೃಶ್ಯ ರೂಪದಲ್ಲಿ ನೀವು ನೋಡಿದಾಗ ಅದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಇದರಲ್ಲಿ ಡಬಲ್ ಮೀನಿಂಗ್ ಹುಡುಕೋ ಪ್ರಯತ್ನಗಳಾದ್ರೆ ಏನ್ ಮಾಡ್ಲಿ ಅಂತ ಅವ್ರು ಕೇಳ್ತಾರೆ. ಹಾಡನ್ನ ಕೇಳಿಸಿಕೊಂಡ ಮೇಲೆ ಅನಿಸ್ತಾ ಇದೆ, ನಾನು ಜೋಗಿಯಲ್ಲಿ ಪ್ರೇಮ್ ಅವರು ಬರೆದಂತಹ ತಾಯಿಯ ವಿಚಾರದಲ್ಲಿ ಆ ಭಾವನೆಗಳು, ಸೆಂಟಿಮೆಂಟು ಈಗಲೂ ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಅದು ತುಂಬಾ ಟಚ್ ಆಗುತ್ತೆ. ಆದ್ರೆ ಪ್ರೇಮ್ ಅವರಿಂದ ನಾನು ಈ ನಿರೀಕ್ಷೆಯನ್ನ ಮಾಡಿಲ್ಲ. ದ್ವಂದ್ವ ಅರ್ಥದಲ್ಲಿ ಬರೆಯುವಂತ ಅಗತ್ಯತೆ ಇತ್ತಾ ನಿಮಗೆ ಅಂತ? ಇಲ್ಲ, ಅದು ನಾಟ್ಲಕ್ಕೆ ದೊಂದು ಅರ್ಥ ಅಂತ ಏನು ಬರಲ್ಲ. ಅದು ನನಗೂ ಸಾಂಗ್ ಬರಿಬೇಕಾದ್ರೆ ನಾನು ಸಾಮಾನ್ಯವಾಗಿ ನಾನು ಯಾರಿಗೂ ಹರ್ಟ್ ಮಾಡ್ಕೊಂಡು ಯಾರಿಗೂ ನಿಮ್ಗೆ ಕೇಳೇ ಇದ್ದೀರಾ ನನ್ನ ಸಾಂಗ್ಸ್ಗಳು. ಕೇಳಿದ್ದೀನಿ. ನಾನು ಕರಿಯರ್ ಸಿನಿಮಾದಿಂದ ಕೆಲಸ ಮಾಡ್ಕೊಂಡು ಇವತ್ತಿನವರೆಗೂ ತುಂಬಾ ಸಾಂಗ್ಸ್ಗಳನ್ನ ತುಂಬಾ ಜಗತ್ತಿಗೆ ಬುದ್ಧಿನೂ ಹೇಳ್ತೀನಿ, ಅದ್ರ ರಾ ಮೆಟೀರಿಯಲ್ ಹೇಳ್ತೀನಿ, ಅದ್ರಲ್ಲಿ ನಿಮ್ಗೆ ತುಂಬಾ ಎಮೋಷನ್ಸ್ ಕನೆಕ್ಟ್ ಮಾಡ್ತೀನಿ. ಸೊ ಸ್ವಾಮಿ ಹಿಂಗಿದೆ ಜೀವನ ಅಂತಾನು ಹೇಳ್ತೀನಿ. ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ಈ ಸಾಂಗ್ ಬರಿಬೇಕಾದ್ರೆ ನಾನು ಒಂದು ಬಾಟ್ಲು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಬರ್ದಿದ್ದೆ ಆಕ್ಚುಲಿ. ಅಲ್ಲ, ನಾವು ಕೇಳಿಸ್ಕೊಂಡೆ, ನಾನು ಪೂರ್ತಿಯಾಗಿ ಕೇಳಿಸ್ಕೊಂಡೆ. ಬಟ್ ಅದು ಏನಾಗುತ್ತೆ, ನೀವು ಬಾಟ್ಲ್ ಹೇಳೋದಕ್ಕೆ ಹೋಗ್ಬಿಟ್ಟು ಅದು ದ್ವಂದ್ವ ಅರ್ಥವನ್ನ ಕೊಡ್ತಾ ಇದೆ. ಅರುಣ್ಜಿ ನಾನೇನ್ ಗೊತ್ತಾ ಅರುಣ್ಜಿ, ನೋಡೋ ದೃಷ್ಟಿ ನಾವು ಫಸ್ಟ್ ಆಫ್ ಆಲ್ ನೋಡೋ ಒಂದು ಹೆಣ್ಣುನ, ಈಗ ಒಂದು ತುಂಬಾ ಸುಂದರವಾಗಿ ಒಂದು ಹುಡುಗಿ ರಸ್ತೆಯಲ್ಲಿ ಹೋಗ್ತಾಳೆ ಅಂತಂದಾಗ ಒಂದು ಅದು ಸ್ಯಾರಿ ಹಾಕೊಂಡು ಉಟ್ಕೊಂಡು ಹೋಗ್ತಾಳೆ ಅಂದ್ರೆ ಅವಳ ನೋಡೋ ದೃಷ್ಟಿ ಹೆಂಗಿರುತ್ತೆ, ದೃಷ್ಟಿಕೋನ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ನಮ್ಗೆ. ಅಂದ್ರೆ ನೋಡಿದ ತಕ್ಷಣ ಎಷ್ಟ್ ಚೆನ್ನಾಗಿದಳ ಅನ್ನೋದು ಒಂದು ಬೇರೆ ಕಲ್ಪನೆಗಳು. ಇನ್ನೊಂದು ಬೇರೆ ಕಲ್ಪನೆಗಳು ಅಂದ್ರೆ ಈ ತರ ನಾವು ನೋಡೋ ದೃಷ್ಟಿ, ಕೆಟ್ಟ ದೃಷ್ಟಿಲಿ ನೋಡಿದಾಗ ಅದು ಕೆಟ್ಟದೇ ಕಾಣುತ್ತೆ, ನಾವು ಒಳ್ಳೆ ದೃಷ್ಟಿ ನೋಡಿದಾಗ ಒಳ್ಳೇದೇ ಕಾಣುತ್ತೆ. ಐ ಎಗ್ರಿ ಪ್ರೇಮ್ ಸರ್. ಏನಾಗುತ್ತೆ, ಐಟಮ್ ಸಾಂಗ್ ವಿಚಾರದಲ್ಲಿ ನೀವು ಬರಿಬೇಕಾದಂತ ಟೈಮಲ್ಲಿ ನೀವು ಸೆರಗ ಸರ್ಸೆ ಅಂತ ಹಾಕ್ತೀರಾ ನೀವು ಸೀರೆದು. ಅದಾದ ನಂತರ ನೆಕ್ಸ್ಟ್ ಬಾಟಲ್ ಬಂದಾಗ ನೀವು ಮೇಲೆತ್ತಿ ಕೆಳಗೆ ಇಳಿಸಿ ತೊಟ್ಟಿಕ್ಕದಂತೆ ಒಳಗೆ ಇಳಿಸಿ, ಏನಾದ್ರೂ ಅರ್ಥ ಆಗುತ್ತೆ? ದ್ವಂದ್ವ ಅರ್ಥ ಕೊಡಲ್ವಾ? ಇವಾಗ ನೋಡಿ ಅದನ್ನೇ ತಗೊಳ್ಳಿ, ಅದು ಲಾಸ್ಟ್ ವರ್ಗೂ ಬಾಟ್ಲ್ ಇದೆ ನೋಡಿ ಅಲ್ಲಿ. ಅದನ್ನೇ ಹೇಳ್ತಾ ಇದ್ದೀನಿ, ಆರಂಭದಲ್ಲೆಲ್ಲ ಬೇರೆ ಹೇಳ್ಬಿಟ್ಟು ಲಾಸ್ಟಿಗೆ ಬಾಟ್ಲ್ ಸೇರಿಸ್ಬಿಟ್ರೆ ದ್ವಂದ್ವ ಅರ್ಥ ಅಲ್ವಾ? ಆರಂಭದಲ್ಲೇನೆ ಅರುಣ್ಜಿ, ಆರಂಭದಲ್ಲೇ ನೀವು ಬಾಟಲ್ ಮೇಲೆ ಎತ್ತಿಂದಾಗ ಸೊ ಅದಕ್ಕೆ ಅದು ಥ್ರಿಲ್ಲೇ ಇರಲ್ಲ ಸಾಂಗ್ಗೆ. ಆಮೇಲೆ ಅದು ವಲ್ಗಾರಿಟಿನೂ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಲಾಸ್ಟ್ ಅಲ್ಲಿ ಬರುತ್ತೆ ತಿರ್ಗಾ ನೋಡಿ ನಿಮ್ಗೆ ಬಾಟಲ್. ಐ ಅಗ್ರಿ. ಒಂದು ಸಾಹಿತ್ಯ ಅಂದ್ರೆ ಹಿಂಗೆ ಬರಿಬೇಕು ಅಂತ ಏನು ನನ್ಗೇನು ಅಂತಂದ್ರೆ, ಜೋಗಿ ಪ್ರೇಮ್ ಅವ್ರಿಗೆ ಈ ಮಟ್ಟದಲ್ಲಿ ಬರಿಬೇಕು ಅಂತ ಅನಿವಾರ್ಯತೆ ಇತ್ತ? ನಂಗೇನೋ ಇಲ್ಲ ಅನ್ಸುತ್ತೆ. ಆ ಸಿಚುವೇಶನ್ಗೆ ಈಗ ನಾನು ಹಿಂದೆ ಅಣ್ಣ ತಮ್ಮ ಜೋಡಿ ತಕೊಂಡು ಆ ತರದೆಲ್ಲ ಬತ್ತು ಸಾಂಗ್ಸ್. ಓಕೆ, ಅದೆಲ್ಲ ತುಂಬಾ ಇದಾಯ್ತು. ನಾನು ಹೇಳೋದು ಪ್ರತಿಯೊಂದು ಸಿಚುವೇಶನ್ ಅದರದ್ದೇ ಒಂದು ನಾವು ಸಿನಿಮಾಗಳು ಮಾಡ್ಬೇಕಾದ್ರೆ ಆ ಸಿಚುವೇಶನ್ಗೆ ಸಾಂಗ್ ಬರೀತೀವಿ. ಅಲ್ಲ ಕರೆಕ್ಟ್. ನೀವು ಪ್ರತಿಯೊಂದು ಹಾಡು ಬರ್ದಾಗ್ಲೂನು ಪ್ರೇಮ್ ಸರ್, ನೀವು ಪ್ರತಿಯೊಂದು ಹಾಡು ಬರ್ದಾಗ್ಲೂನು ಎಂತ ಟಚ್ ಆಗೋ ರೀತಿಯಲ್ಲಿ ಹಾಡು ಬರೀತಾರಪ್ಪ ಇವರು, ಎಂತೆಂತದ್ದು ಹುಡುಕ್ತಾರೆ ಇವರು ಅಂತ ಅನಿಸುತ್ತೆ. ಬಟ್ ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇದ್ದು ಪ್ರೇಮ್ ಸರ್ ಯಾಕೆ ಹಿಂಗ ಹೋಗ್ಬಿಟ್ರು ಅಂತ ನನಗನಿಸ್ತಾ ಇದೆ. ಪರ್ಸನಲಿ ಐ ಆಮ್ ಫೀಲಿಂಗ್. ನಾನು ಅವರವರ ನೋಡೋ ದೃಷ್ಟಿ, ಈಗ
ಮೀಸೆ ಹೊತ್ತವರಿಗೆಲ್ಲ ನಾನೊಂದ್ ಕ್ವಶನ್ ಕೇಳಂದ್ರೆ ಮನೇಲಿ ಎಲ್ಲ ಇದ್ರು ಯಾಕೆ ನನ್ನ ಹತ್ರ ಬರ್ತೀರಾ ಅಂದ್ರೆ ಅದು ಬುದ್ಧಿ ಹೇಳ್ದಂಗಲ್ವಾ ಹಂಗಿದ್ರೆ ಲೆಕ್ಕ ಹಾಕಲಿ. ಅದು ನಾವು ಬುದ್ಧಿ ಹೇಳ್ದಂಗೆ ತಾನೆ. ನಾವು ಏನೇ ಹೇಳಿದ್ರು ಪ್ರೇಮ್ ಸರ್, ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಯುವಕರು ಮೊದಲೇ ದಾರಿ ತಪ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೆಲ್ಲೋ ಯಾವ್ಯಾವ್ದೋ ದಿಕ್ಕಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ತರ ನಾವು ದ್ವಂದ್ವಾರ್ಥದಲ್ಲಿ ಹೇಳಕ್ ಶುರು ಮಾಡ್ಬಿಟ್ರೆ ಏನ್ ಪರಿಸ್ಥಿತಿ ಆಗುತ್ತೆ ಸರ್? ನೀವು ಎಂತೆಂತ ಮೆಸೇಜ್ಗಳನ್ನ ನೀವು ಮೂವಿಗಳಲ್ಲಿ ಎಂತೆಂತ ಮೆಸೇಜ್ಗಳನ್ನ ಕೊಟ್ಟಿದ್ದೀರಾ ನೀವು, ಯಾಕೆ ಬೇಕಿತ್ತು ನಿಮಗೆ ಅಂತ. ಇದು ಅಷ್ಟೇನೆ ಅರುಣ್ಜಿ, ಏನ್ ಗೊತ್ತಾ ಅರುಣ್ಜಿ, ಇದು ಮಾಡಿರೋದು ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದು ಬಿಟ್ರೆ ನಾಟ್ಲಕ್ಕೆ ಎನಿ ಅದರ್ ಇದೇ ಇಲ್ಲ. ಆಮೇಲೆ ಅದು ತಲೆ ಮೇಲೆ ಬಾಟ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ತಲೆ ಮೇಲೆ ಅದನ್ನ ಸಿನಿಮಾ ನೋಡಕ್ ಮುಂಚೆನೆ, ಸಾಂಗ್ ಬರಕ್ ಮುಂಚೆನೆ ಈ ತರ ಇದ್ ಮಾಡಿದಾಗ ಅದೇನಾಗುತ್ತೆ, ಈಗ ಸಾಂಗ್ ಬಂದ್ಬಿಟ್ಟು ಬಾಟ್ಲ್ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅವಳು, ಬಾಟ್ಲ್ ಎತ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದ್ರ ಮೀನಿಂಗ್ ಇದೆ ಅದು. ಆಮೇಲೆ ಇಲ್ಲೂ ಅಷ್ಟೇ ವಲ್ಗಾರಿಟಿ ಇಲ್ಲ. ಅಲ್ಲಿ ಸಿನಿಮಾ ನೋಡೋ ಸಾಂಗ್ ಬರಕ್ ಮುಂಚೆನೆ ಆತರ ಬಿಹೇವ್ ಮಾಡಿದಾಗ ಏನಾಗುತ್ತೆ, ಅದು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನ್ಗುನು. ಈಗ ನಾವೇನು ತೀರಾ ವಲ್ಗಾರಿಟಿ, ಈಗ ತುಂಬಾ ಕೆಟ್ಟದಾಗೆಲ್ಲ ಸಾಂಗ್ಗಳು ಬರ್ತಿದ್ದಾರೆ. ನಾನು ಹಳೆ ಹಾಡುಗಳಲ್ಲೂ ಕೇಳಿದ್ದೀನಿ, ಹಳೆ ಹಾಡುಗಳಲ್ಲಿ ದ್ವಂದ್ವ ಅರ್ಥದಲ್ಲಿರುವಂತದ್ದು ಬಹಳ ಇದಾವೆ, ಬಹಳ ಇದಾವೆ. ಅದಾನ ಇಲ್ಲ ಅಂತ ಹೇಳಿ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಹೋಗ್ಬಿಟ್ರಂತೂ ಈಗಂತೂ ಎಂತೆಂತ ಅಶ್ಲೀಲ ಶಬ್ದಗಳನ್ನ ಬಳಕೆ ಮಾಡಿ ಅದನ್ನ ಹಾಡುಗಳನ್ನ ರೆಡಿ ಮಾಡಿ ಬರಿತಾ ಇದ್ದಾರೆ. ಅವ್ರಿಗೆ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ದಂಗ ಆಗ್ಬಿಟ್ಟಿದೆ. ಐ ಎಗ್ರಿ, ಬಟ್ ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ ಅಂತ ನಾನು ಹೇಳೋದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೇಮ್ ಸರ್, ಸಾರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದ್ಲೇ ಕೋತಿಗೆ ಸೆರೆ ಕುಡಿಸ್ಬಿಟ್ಟು ಚೇಳು ಕಡಿಸಿದಾಗ ಹೆಂಗ್ ಆಡ್ತಾರ ಹಂಗ ನಮ್ಮಿನ ಯುವಕರು ಆಡ್ತಾ ಇದ್ದಾರೆ. ಅವ್ರಿಗೆಲ್ಲ ಇಂತ ಕೊಟ್ಬಿಟ್ರೆ ಏನಾಗುತ್ತೆ ಸರ್? ಯಾವತ್ತೂ ಅಷ್ಟೇ, ಒಂದು ನಾನು ಲೈನ್ ಬರಿಬೇಕಾದ್ರೆ ಒಂದೇ ತಾಯಿಗೆ ಹುಡ್ತಾರೋ ತಾಯಿನ ಭಾಗ ಮಾಡ್ತಾರೋ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಸರ್ಸೆ ನಿನ್ನ ಸರ್ಸೆ, ಬಟ್ ಏನಾಗುತ್ತೆ, ಒಂದೇ ಸಿಚುವೇಶನ್ಗೆ ಎಲ್ಲಾನು ಮಾಡಕ್ಕಾಗಲ್ಲ. ಸಾಹಿತ್ಯ ಅನ್ನೋದು ನಿಮ್ಗೆ ಗೊತ್ತಿದೆ, ಬಟ್ ಸಾಹಿತ್ಯ ಆ ತಕ್ಕಂತೆ, ಆ ಸಿಚುವೇಶನ್ ತಕ್ಕಂತೆ ಮಾಡ್ತೀವಿ ನಾವು ಪ್ರತಿಯೊಂದನ್ನು.